ಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೀವರೋಗಿಣಃ ನಿಧೇ ಸರ್ವಧ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸಸ್ಸೆ ಶುಕ್ಲಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಸೋಮವಾಸರದಲ್ಲಿ ಇವತ್ತಿನ ತಿಥಿ ಪಂಚಮಿ. ಇವತ್ತಿನ ನಕ್ಷತ್ರ ಅನುರಾಧ ನಕ್ಷತ್ರ. ಇವತ್ತು ಸ್ಕಂದಮಾತಾ ದೇವಿ ಆರಾಧನೆ. ಇವತ್ತಿನ ದ್ವಾದಶ ರಾಶಿ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಸಕಲ ಸಮಸ್ಯೆಗಳು ಇತರರಿಗೆ ಮತ್ತು ಸಕಲ ಸೌಕರ್ಯಗಳು ಇತರರಿಗೆ ಉಪಯೋಗವಾಗಬಹುದು. ಏಕೆಂದರೆ ಇವತ್ತಿನ ನಿಮ್ಮ ಎಲ್ಲ ಕೆಲಸಗಳು ಬೇರೆಯವರಿಗೆ ತೊಡಗಿಸಿಕೊಂಡಿರುವಂತಹ ದಿನಮಾನವಾಗಿರುತ್ತೆ. ಪ್ರಸ್ತುತ ನಿಮ್ಮ ಪ್ರಶಂಸೆಗಳಿಗೆ ಅಂದರೆ ನಿಮ್ಮ ಕೆಲಸ, ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಎಲ್ಲ ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮನ್ನು ಹಾಗೇ ಬಿಟ್ಟು ಹೋಗುವಂಥ ಸಂದರ್ಭಗಳಿರುತ್ತೆ. ಹಾಗೆ ಎಂದಿನಂತೆ ನಿಮ್ಮ ಕೆಲಸಗಳ, ನಿಮ್ಮ ಕಾರ್ಯಗಳ ಬಗ್ಗೆ, ನೂತನ ವ್ಯವಹಾರಗಳ ಬಗ್ಗೆ, ಉತ್ತಮವಾದಂತಹ ಭವಿಷ್ಯದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡೋದು ಉತ್ತಮ. ಮೇಷರಾಶಿಯವರಿಗೆ ವಾಹನದಲ್ಲಿ ಒಂದಷ್ಟು ಎಚ್ಚರಿಕೆಯಾಗಿ ಓಡಾಡತಕ್ಕದ್ದು. ರೈತಾಪಿ ವರ್ಗದವರಿಗೆ ಶುಭ ಕಾಲ ಅಂತಲೇ ಹೇಳಬಹುದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಶತ್ರುಗಳು ನಿಮ್ಮ ಮೇಲೆ ಶತ್ರುತ್ವ ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಮಿತ್ರಶತ್ರು, ಆತ್ಮಶತ್ರುಗಳು ಅಥವಾ ಗಮನ ಇದ್ರು ಮತ್ತೊಂದಷ್ಟು ಉಲ್ಬಣ ಆಗುವಂಥ ಸಂದರ್ಭಗಳಾಗಿರುತ್ತೆ. ಜೊತೆಗೆ ನಿಮ್ಮನ್ನು ಅಪನಿಂದನೆಗಳಿಗೆ ಗುರಿಪಡಿಸಲು ಪ್ರಯತ್ನ ಪಡುತ್ತಾ ಇರ್ತಾರೆ. ಅಂದರೆ ನಿಮ್ಮ ಕೈಯಿಂದ ನಿಮ್ಮ ಕೆಲಸಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ನಡೆಗಳು ಗಮನದಲ್ಲಿ ಇರ್ತಾರೆ, ನಿಮ್ಮ ಶತ್ರುತ್ವದಲ್ಲಿ ಅಂತಲೂ ಹೇಳಬಹುದು. ಜೊತೆಗೆ ಲಾಭಾಂಶಗಳಲ್ಲಿರುವಂಥ ಶುಭ ದಿವಸ ಆಗಿರುತ್ತೆ. ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯನ್ನು ನೋಡಬಹುದು. ಉದ್ಯೋಗಸ್ಥರುಗಳಿಗೆ ಪ್ರಶಂಸೆ ಕೂಡ ಇವತ್ತಿನ ದಿನಮಾನದಲ್ಲಿ ನೋಡಬಹುದು. ಹೈನುಗಾರಿಕೆಯವರಿಗೆ ಒಂದಷ್ಟು ಎಚ್ಚರಿಕೆಯಿಂದ ಇರತಕ್ಕದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದುಂ ದುರ್ಗಾಯೈ ನಮಃ ಮಂತ್ರಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ವ್ಯಾಪಾರ ಕ್ಷೇತ್ರ, ಹೊಸ ತಂತ್ರಜ್ಞಾನದಲ್ಲಿರುವಂಥವರಿಗೆ, ಉದ್ಯೋಗ ರಂಗದಲ್ಲಿರುವಂಥವರಿಗೆ ನಿಮ್ಮ ಹಿರಿಮೆಗಳು ಜಾಸ್ತಿ ಆಗುವಂಥದ್ದು. ಸಹೋದ್ಯೋಗಿಗಳಿಗಿಂತ ಜಾಸ್ತಿ ನಿಮ್ಮನ್ನು ಅಧಿಕಾರಿಗಳು ಇಷ್ಟಪಡುವಂಥ ಸಂದರ್ಭಗಳಾಗಿರುತ್ತದೆ. ಜೊತೆಗೆ ಉತ್ತಮ ಬಾಂಧವ್ಯಗಳಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ಯಾವುದೇ ವ್ಯವಹಾರಗಳು, ನೂತನ ವ್ಯವಹಾರಗಳಲ್ಲಿ ಉತ್ತಮ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರೆ ನಿಮ್ಮ ತುಂಬ ಇಷ್ಟಪಟ್ಟು ನಿಮ್ಮನ್ನು ಎಲ್ಲರೂ ಕರೆದಿ ಮಾಡುವಂತಹ ದೊಡ್ಡ ದೊಡ್ಡ ಸಾಧನೆಗಳಿಗೆ ನಿಮ್ಮನ್ನು ಕರೆಯುವಂತಹ ಒಂದು ಅವಕಾಶಗಳಿರುತ್ತೆ. ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಅಪರಿಚಿತವಾಗಿ ದೂರ ಪ್ರಯಾಣ ಯೋಗ ಅಂದ್ಕೊಂಡೇ ಇರಲ್ಲ, ಅನಿರೀಕ್ಷಿತವಾಗಿ ದೂರ ಹೋಗುವಂಥದ್ದು. ಅದರಿಂದ ಒಂದಷ್ಟು ಖುಷಿಯಾದ ವಿಚಾರ, ದೇವಾಲಯಗಳ ದರ್ಶನಗಳು, ಒಂದಷ್ಟು ಧಾರ್ಮಿಕ ಕಾರ್ಯಗಳಿಗೆ ನಿಮ್ಮನ್ನು ಒಂದಷ್ಟು ಮನವೊಲಿಯುವಂತಹ ದಿನಮಾನವಾಗಿರುತ್ತದೆ. ಜೊತೆಗೆ ಮನೆಯರ ಹಿರಿಯರ ಸಲಹೆಗಳ ಮೇರೆಗೆ ಇವತ್ತು ನೀವು ಹೋಗ್ಲೇಬೇಕು, ಎಷ್ಟು ದಿನ ಮಾಡ್ತೀಯ ಅನ್ನುವಂಥ ಸಲಹೆಗಳು ಕೂಡ ಸಿಗುತ್ತೆ. ಜೊತೆಗೆ ರೈತಾಪಿ ವರ್ಗದವರಿಗೆ, ಮಧ್ಯವರ್ತಿಗಳಿಗೆ ಆದಷ್ಟು ಮಧ್ಯಮ ಲಾಭಾಂಶಗಳು, ವ್ಯವಹಾರಂ ವ್ಯವಸ್ಥಾನ ಅಂತ ಹೇಳೋದಾದ್ರೆ ಮಧ್ಯಮ ಲಾಭಾಂಶಗಳಲ್ಲಿ ನೋಡಬಹುದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ಶಿವಾಲಯಗಳ ದರ್ಶನ, ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ಈ ದಿವಸದಲ್ಲಿ ನಿಮ್ಮಿಂದ ಒತ್ತಡಕ್ಕೆ ಕೆಲವೊಂದಷ್ಟು ನಿಮ್ಮ ಕೆಲಸಗಳು ನೀವೇ ಒತ್ತಡಕ್ಕೆ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಾಗಿರುತ್ತೆ. ಶತ್ರು ಬಾಧೆಗಳು ಒಂದಷ್ಟು ಜಾಸ್ತಿ ಆಗುವಂತಹ ಸಂದರ್ಭಗಳಾಗಿರುತ್ತೆ. ಕೆಟ್ಟ ಕನಸುಗಳು ಬೀಳುವ ಒಂದಷ್ಟು ಕೆಟ್ಟ ದಿನ ಅಂತಾನು ಹೇಳಬಹುದು. ಶುಭ ದಿವಸ ಅಂತೇನಲ್ಲ, ಕೆಟ್ಟ ಕನಸುಗಳಿಗೆ ಇವತ್ತು ಬೆಳಿಗ್ಗೆಯಿಂದನೇ ಮೂಡ್ ಆಫ್ ಅಂತ ಹೇಳುವಂಥ ಒಂದಷ್ಟು ದಿನಮಾನವಾಗಿರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಹೊರಡುವ ಕಾಲದಲ್ಲಿ ನೀವು ಒಂದಷ್ಟು ಪಾಲನೆ ಮಾಡಬೇಕು. ನಾಗರಕಟ್ಟೆ ಅಶ್ವತ್ಥ ನಾರಾಯಣನನ್ನು ನಮಸ್ಕಾರ ಮಾಡಿ ಓಡೋದ್ರಿಂದ ಶುಭ ಕಾಲ ಅಂತಲೇ ತಿಳಿಸಬಹುದು. ಸಿಂಹರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಅಶ್ವತ್ಥ ನಾರಾಯಣ ವೃಕ್ಷ ಪಠನ, ಅಶ್ವತ್ಥ ನಾರಾಯಣರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರಯತ್ನಗಳು ದೈವ ಕೃಪೆಗೆ ಹತ್ತಿರವಾಗುವಂತಹ ಪ್ರಯತ್ನಗಳಾಗಿರುತ್ತೆ. ಜೊತೆಗೆ ಸುಲಭವಾಗಿ ನೀವೊಂದಷ್ಟು
ಕೆಲಸಗಳು ಕಾರ್ಯಗಳನ್ನು ಮುಗಿಸುವಂಥದ್ದು, ನಿಮಗೆ ತುಂಬ ತಾಳ್ಮೆ ಇರುವಂಥದ್ದು. ಜೊತೆಗೆ ಈ ದಿವಸದಲ್ಲಿ ಹಿರಿಯರನ್ನು ತುಂಬ ಗೌರವದಿಂದ ಕಾಣುವಂತಹ ದಿನಮಾನವಾಗಿರುತ್ತೆ. ಹೊಸ ಹೊಸ ಕೆಲಸಗಳ ಬಗ್ಗೆ, ಹೊಸ ಹೊಸ ಪ್ರಯತ್ನಗಳ ಬಗ್ಗೆ ನಿಮ್ಮ ಯೋಚನೆಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ದಿವಸದಲ್ಲಿ ನೀವು ಯಥೇಚ್ಛವಾಗಿ ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಸಿನಿಮಾ ರಂಗ, ಜೊತೆಗೆ ರಾಜಕೀಯ ಕ್ಷೇತ್ರಗಳು, ಜೊತೆಗೆ ಯಾವುದೇ ಕೆಲಸಗಳಲ್ಲಿ ಸುತ್ತಾಟ, ಯಾವುದೇ ಕೆಲಸಗಳ ಸುತ್ತಾಟ ಇದ್ರೂ ಈ ದಿನಮಾನದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಯುವಂತಹ, ಗ್ರಹಿಕೆ ಮಾಡುವಂತಹ ದಿವಸ ಆಗಿರುತ್ತೆ. ಹೊಸ ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ದಿನಮಾನವಾಗಿರುತ್ತೆ. ಕೆಲವೊಂದಷ್ಟು ವಿಚಾರಗಳಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡು ಕೆಲಸಗಳನ್ನು ಮಾಡಿ ಅಂತ ಹೇಳುವಂಥದ್ದು ವಿಶೇಷ ದಿನಮಾನವಾಗಿರುತ್ತೆ. ಲಾಭಾಂಶದ ದಿನ ಅಂತಲೂ ಹೇಳಬಹುದು. ಜೊತೆಗೆ ನಿಮ್ಮ ವಾಹನಗಳಲ್ಲಿ ಯಾರು ಚಲಾವಣೆ ಮಾಡುವಂಥದ್ದು, ಬೇರೆಯವರ ಜೊತೆ ಹೋಗುವಂಥದ್ದು ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ಹತ್ತಿರದಲ್ಲಿರುವಂತಹ ಶಿವಾಲಯ ದರ್ಶನ, ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಮಾನಸಿಕವಾಗಿ ಆರೋಗ್ಯ ಸ್ತಂಭವ ಆಗುವಂಥದ್ದು, ದಿಢೀರನೆ ಸುಸ್ತಾಗುವಂಥದ್ದು, ಕೆಲವೊಂದಷ್ಟು ಸಮಸ್ಯೆಗಳಿಗೆ ನಿಮ್ಮ ಮನೋವ್ಯತೆ ಮನೋದುಃಖನೇ ಕಾರಣ. ಸ್ನೇಹಿತರ ಸಲಹೆಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತೆ. ಹೊಸ ಆದಾಯ ಮೂಲಗಳನ್ನು ಹುಡುಕಲು ಹೊಸ ದಿವಸ ಅಂತಲೇ ಹೇಳುವಂಥದ್ದು. ನಿಮಗೆ ಯಾರಿಗಾರು ಬಾಕಿ ಬರುವಂತಹ ಹಣಗಳಿದ್ರೆ ಪೂರ್ಣ ಫಲವಾಗಿ ನಿಮ್ಮ ಕೈ ಸೇರುವಂತಹ ಶುಭ ದಿವಸ. ಹಾಗಾಗಿ ಈ ದಿವಸದಲ್ಲಿ ಆರೋಗ್ಯದ ಕಡೆ ಎಚ್ಚರಿಕೆಯಿಂದಿರಬೇಕು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಹೊಸ ಕೆಲಸದ ಪ್ರಾರಂಭ, ಹೊಸ ಕೆಲಸದ ಆರಂಭ, ಭೂಮಿ ಅಥವಾ ಏನೇ ಒಂದು ಮನೆ ಅಥವಾ ಯಾವುದೇ ಒಂದು ವಾಹನ, ಏನೇ ಒಂದು ಉದ್ಯೋಗ, ಬಿಸ್ನೆಸ್, ನೀವೇನೇ ಮಾಡೋದಾದ್ರೂ ಹಿರಿಯರ ಸದಸ್ಯರ ಜೊತೆ ಮಾತುಕತೆಗಳನ್ನು ಮಾಡಿ ಅವರ ಸಹಕಾರದಲ್ಲಿ ಕೂಡ ನಿಮಗೆ ಮಾಡಬಹುದು. ಜೊತೆಗೆ ನಿಮಗೆ ದೈವಬಲ ಜೊತೆಗಿರುವಂತಹ ಸುಯೋಗ ಅಂತಲೂ ಹೇಳುವಂಥದ್ದು. ಪ್ರಮುಖ ಕೆಲಸಗಳಲ್ಲಿ ನೀವು ಯಶಸ್ಸನ್ನೇ ಕಾಣುವಂತಹ ಶುಭ ದಿವಸವಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ನಿಮ್ಮ ಹತ್ತಿರದ ಶಿವಾಲಯ ದರ್ಶನ, ರುದ್ರಾಭಿಷೇಕ ಪಾಲ್ಗೊಳ್ಳುವಂತಹ ಸಂದರ್ಭಗಳಲ್ಲಿ ಹೋಗಿ ನೀವು ರುದ್ರಾಭಿಷೇಕವನ್ನು ನೋಡೋದ್ರಿಂದ ಶುಭ ಕಾಲ ಅಂತಲೂ ಹೇಳ್ಬೋದು. ಮಕರ ರಾಶಿಯವರಿಗೆ ನಿಮ್ಮ ಉದ್ಯೋಗಕ್ಕೆ ಬೇಡಿಕೆ ಬರಲಿದೆ, ನಿಮ್ಮ ಕೆಲಸಗಳಿಗೆ ಒಂದಷ್ಟು ಅವಕಾಶಗಳು ಸಿಗಲಿದೆ. ಜೊತೆಗೆ ನೀವು ಉತ್ಪಾದಿಸುವ ಪದಾರ್ಥಗಳು, ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಪದಾರ್ಥಗಳಿರುತ್ತೆ, ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆಗಳಿರುತ್ತೆ. ಜೊತೆಗೆ ಸಂತಾನ ಯಾರಿಗೆ ಇರಲ್ಲ ಅವರಿಗೆ ಖುಷಿಯಾಗುವಂತಹ ದಿನ. ಉದ್ಯೋಗ ಸ್ಥಳದಲ್ಲಿ ಹೊಸ ಹೊಸ ಆಯ್ಕೆಗಳನ್ನು ನೀವು ಆಯ್ಕೆ ಮಾಡುವಂತಹ ಒಂದಷ್ಟು ಆಯ್ಕೆಗಳು ಬರುತ್ತೆ. ಎಚ್ಚರಿಕೆಯಿಂದ ಮಾಡಿದರೆ ಲಾಭಾಂಶದ ಕಡೆ ಹೋಗಬಹುದು. ನಿಮ್ಮ ಜೀವನದ ಮುಖ್ಯ ಗುರಿಯನ್ನು ಇವತ್ತಿನ ದಿನದಲ್ಲಿ ತಗೊಳ್ಳೋದ್ರಿಂದ ಶುಭ ಕಾಲ ಅಂತ ತಿಳಿಸಬಹುದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಪೋಷಕರಿಂದ ಉತ್ತಮ ಸಹಕಾರ ಕೂಡ ಸಿಗಲಿದೆ. ನಿಮ್ಮ ತಂದೆ ತಾಯಿಗಳು ಯಾರಿರ್ತಾರೆ ಅವ್ರಿಗೊಂದಷ್ಟು ಸಪೋರ್ಟ್ ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಉತ್ಪನ್ನ, ಯಾವುದೇ ಕೆಲಸಗಳನ್ನು ಮಾಡುವಂಥ ಹೊಸ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಹಕಾರ ಕೂಡ ಸಿಗುತ್ತೆ. ಶಿಕ್ಷಣ ಅವಕಾಶ ನೀವು ಯಥೇಚ್ಛವಾಗಿ ಹೊರದೇಶಗಳಲ್ಲಿ ಪಡೆದುಕೊಳ್ಳುವಂಥ ಅವಕಾಶಗಳಿರುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಇದ್ದಂಥವರು, ಕೃಷಿ ಚಟುವಟಿಕೆಯಲ್ಲಿ ಇದ್ದಂಥವರು ಭಾರಿ ಆಸಕ್ತಿ ಯಾರಿಗಿದ್ರೆ ಅವರಿಗೆ ಶುಭ ದಿವಸ ಅಂತಲೇ ತಿಳಿಸ್ಬೋದು. ಕುಂಭರಾಶಿಯವರಿಗೆ ಆರೋಗ್ಯದ ಕಡೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ಶಿವಾಲಯ ದರ್ಶನ, ತ್ರಯಂಬಕೇಶ್ವರ ಆರಾಧನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ, ಜೊತೆಗೆ ಮನ ಜಾಸ್ತಿ ನಿಮ್ದು ಆ ಕಡೆ ಹೋಗುವಂಥದ್ದು. ಪುಣ್ಯಕ್ಷೇತ್ರಗಳ ದರ್ಶನ ಇವತ್ತಿನ ದಿವಸದಲ್ಲಿ ಭಾಗ್ಯೋದಯ ಅಂತಲೇ ತಿಳಿಸಬಹುದು. ವ್ಯಾಪಾರ ಕ್ಷೇತ್ರದಲ್ಲಿರುವಂಥವರಿಗೆ ನಿರೀಕ್ಷೆಗೆ ಮೀರಿದಂತಹ ಲಾಭಗಳನ್ನು ಸಹ ನೋಡ್ಬೋದು. ಸಂಗಾತಿ ಆರೋಗ್ಯದಲ್ಲಿ, ನಿಮ್ಮ ಪತ್ನಿಯರ ಆರೋಗ್ಯದಲ್ಲಿ ಯಾವುದೇ ಒಂದಷ್ಟು ವ್ಯತ್ಯಾಸಗಳಿದ್ರೆ ಒಂದಷ್ಟು ಕಡಿಮೆ ಆಗುವಂಥದ್ದು. ಹಣ ಹೆಚ್ಚು ಖರ್ಚಾದರೂ ಸಹ ಅಷ್ಟೇ ಬರುವಂಥದ್ದು. ವ್ಯಯಭಾಗ ಅಷ್ಟೇ ಇರುತ್ತೆ, ಆದಾಯನೂ ಅಷ್ಟೇ ಇರುತ್ತೆ. ಮೀನರಾಶಿಯವರಿಗೆ ಆರೋಗ್ಯದ ಕಡೆ ಗಮನ ಇರಲಿ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಪರಮೇಶ್ವರಿಯ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.